ನಮಸ್ಕಾರ ಸ್ನೇಹಿತರೆ, ನಾನು ಹನುಮಂತ್ ಮಾಗೆ. ಸ್ನೇಹಿತರೆ, ದೃಶ್ಯವೊಂದನ್ನು ಗಮನಿಸ್ತಾ ಇದ್ದೀರಿ. ಅತ್ತ ಗಂಡನ ಮೃತದೇಹ, ಇತ್ತ ಆಗ ತಾನೇ ಜನಿಸಿರ್ತಕ್ಕಂಥ ಮಗುವು. ಸೊ ಈ ಎಲ್ಲವೂ ಕೂಡ ನೋಡಿದ್ರೆ ಎಂಥವರಿಗೂ ಕೂಡ ಒಂದು ಕ್ಷಣ ಕಣ್ಣೀರು ಬಂದು ಬಿಡುತ್ತೆ. ಸ್ನೇಹಿತರೆ, ಈಗಷ್ಟೇ ಸೋಷಿಯಲ್ ಮೀಡಿಯಾದಲ್ಲಿ ಮತ್ತು ದೇಶದಾದ್ಯಂತ ಸಾಕಷ್ಟು ಸದ್ದು ಮಾಡ್ತಾ ಇರುವಂಥ ವಿಡಿಯೋ ಇದು. ಸೈನಿಕನೋರ್ವ ಆಕ್ಸಿಡೆಂಟಲ್ಲಿ ಸಾವನ್ನಪ್ಪಿ ಬಿಡ್ತಾನೆ, ಆಗ ತಾನೇ ಮಗು ಹುಟ್ಟಿ ಬಿಟ್ಟಿರುತ್ತೆ. ಸೊ ಈ ಒಂದು ಘಟನೆ ಎಂಥವರಿಗೂ ಕೂಡ ಕಣ್ಣೀರು ತರಿಸುತ್ತೆ. ಅದರಲ್ಲಿ ಯಾವುದೇ ರೀತಿಯಾದಂಥ ಮುಲಾಜಿಲ್ಲ. ಇಂತಹ ಪರಿಸ್ಥಿತಿ ಯಾವ ಹೆಣ್ಣಿಗೂ ಕೂಡ ಬೇಡ ಅಂತ ಅನಿಸಿಬಿಡುತ್ತೆ. ಇಂತಹ ಪರಿಸ್ಥಿತಿ ಅಥವಾ ಇಂತಹ ಹುಟ್ಟು ಯಾವ ಮಗುವಿಗೂ ಕೂಡ ಬೇಡ ಅಂತ ಅನಿಸಿಬಿಡುತ್ತೆ. ಸೊ ಅವನು ಸೈನ್ಯದಲ್ಲಿ ಕೆಲಸವನ್ನು ಮಾಡ್ತಾ ಇರ್ತಾನೆ. ಇನ್ನು ಸಹಜವಾಗಿ ಎಲ್ಲ ಹೆಣ್ಣು ಮಕ್ಕಳಿಗೆ ಇರುವ ರೀತಿ ಬಯಕೆ, ನನ್ನ ಒಂದು ಡಿಲಿವರಿ ಸಮಯದಲ್ಲಿ ನನ್ನ ಜೊತೆ ಗಂಡ ಇರಬೇಕು ಅನ್ನೋದೊಂದು ಸಣ್ಣ ಬಯಕೆ ಕೂಡ ಎಲ್ಲ ಹೆಣ್ಣು ಮಕ್ಕಳಿಗೂ ಇರುತ್ತೆ. ಅದೇ ರೀತಿಯಾಗಿ ಗಂಡು ಮಕ್ಕಳಿಗೂ ಕೂಡ ಇರುತ್ತೆ. ನಾವು ನಮ್ಮ ಹೆಂಡತಿ ಒಂದು ಡಿಲಿವರಿ ಸಂದರ್ಭದಲ್ಲಿ ಅವಳ ಜೊತೆಗೆ ಇರಬೇಕು, ಅವಳ ಕಷ್ಟ ಏನು ಅಂತ ನಾವು ಅರ್ಥ ಮಾಡ್ಕೊಳ್ಬೇಕು ಅನ್ನೋ ಒಂದು ಮನಸ್ಥಿತಿಯೂ ಕೂಡ ಎಲ್ಲ ಗಂಡು ಮಕ್ಕಳಲ್ಲೂ ಕೂಡ ಇದ್ದು ಬಿಡುತ್ತೆ. ಸೊ ಇಲ್ಲಿ ಅದೇ ರೀತಿಯಾದಂಥ ಒಂದು ಪರಿಸ್ಥಿತಿಯೂ ಕೂಡ ಇತ್ತು. ತನ್ನ ಡಿಲಿವರಿ ಸಮಯದಲ್ಲಿ ತನ್ನ ಗಂಡ ಬರಬೇಕು ಅನ್ನೋ ಕಾರಣಕ್ಕೆ ಗಂಡನನ್ನ ಸೈನ್ಯದಿಂದ ಡಿಲಿವರಿ ಸಮಯದಲ್ಲಿ ಕರೆಸ್ಕೊಂಡು ಬಿಡ್ತಾಳೆ. ಆದರೆ ವಿಧಿ ಆಟವೇ ಬೇರೆ ಆಗಿ ಬಿಟ್ಟಿತ್ತು. ಸೊ ಈ ಒಂದು ಘಟನೆ ಕುರಿತಾಗಿ ಒಂದಿಷ್ಟು ಮಾಹಿತಿಯನ್ನು ಗಮನಿಸ್ತಾ ಹೋಗೋಣ. ಖಂಡಿತವಾಗಿಯೂ ಎಂಥವರಿಗೂ ಕೂಡ, ಎಂಥ ಕ್ರೂರಿಗೂ ಕೂಡ ಒಂದು ಕ್ಷಣ ಕಣ್ಣೀರು ತರಿಸಿ ಬಿಡುತ್ತೆ ಅಂತ ಹೇಳಿದ್ರು ಕೂಡ ತಪ್ಪಾಗ್ಲಿಕ್ಕಿಲ್ಲ. ಸ್ನೇಹಿತರೆ, ವಿಡಿಯೋನ ಕೊನೆವರೆಗೂ ನೋಡಿ. ನೀವೇನಾದರೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳದೆ ವಿಡಿಯೋ ನೋಡ್ತಾ ಇದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಿಕೊಳ್ಳಿ. ಸ್ನೇಹಿತರೆ, ವಿಷಯಕ್ಕೆ ಬಂದು ಬಿಡೋಣ. ಮಹಾರಾಷ್ಟ್ರದ ಸತಾರ್ ಜಿಲ್ಲೆಯಲ್ಲಿ ಹೃದಯ ವಿದ್ರಾವಕ ಘಟನೆ ಒಂದು ನಡೆದು ಬಿಟ್ಟಿದೆ. ಪತ್ನಿಯ ಹೆರಿಗೆಗಾಗಿ ರಜೆ ಪಡೆದು ಮನೆಗೆ ಬಂದಿದ್ದಂತಹ ಭಾರತೀಯ ಸೈನಿಕ ನವಜಾತ ಮಗಳೊಂದಿಗೆ ಭೇಟಿಯಾಗುವ ಕೆಲವೇ ಗಂಟೆಗಳ ಮುನ್ನ ರಸ್ತೆ ಅಪಘಾತದಲ್ಲಿ ಪ್ರಾಣವನ್ನು ಕಳೆದುಕೊಂಡು ಬಿಡ್ತಾನೆ. ಜನಿಸಿದ ಕೇವಲ 8 ಗಂಟೆಗಳ ಮಗು ತನ್ನ ಹುತಾತ್ಮ ತಂದೆಯನ್ನ ಮೊದಲು ಮತ್ತು ಕೊನೆಯ ಬಾರಿಯಾಗಿ ನೋಡಬೇಕಾಗುತ್ತೆ. ಇನ್ನು ಈ ಸೈನಿಕನ ಬಗ್ಗೆ ಒಂದಿಷ್ಟು ಗಮನಿಸೋದಾದ್ರೆ, ಪ್ರಮೋದ್ ಪರಶುರಾಮ್ ಜಾಧವ್ ಅನ್ನುವಂತಹ ವ್ಯಕ್ತಿ ಈತ. ಆಗ ತಾನೇ ಹೆಂಡತಿಯ ಹೆರಿಗೆಗೋಸ್ಕರ ರಜೆಯನ್ನು ಕೂಡ ತೆಗೆದುಕೊಂಡು ಬಂದು ಬಿಟ್ಟಿರ್ತಾನೆ. ಸಾತಾರ್ ತಾಲೂಕಿನ ದಾರೆ ಗ್ರಾಮದ ನಿವಾಸಿ ಕೂಡ ಆಗಿರ್ತಾನೆ. ಭಾರತೀಯ ಸೇನೆಯ ಸೆಕೆಂದ್ರಾಬಾದ್ ಶ್ರೀನಗರದಲ್ಲಿ ಕೆಲಸವನ್ನು ಕೂಡ ಮಾಡ್ತಾ ಇರ್ತಾನೆ. ತಾಯಿ ನಿಧನವಾದ ಹಿನ್ನೆಲೆಯಲ್ಲಿ ಪತ್ನಿಯ ಹೆರಿಗೆಯ ಸಮಯದಲ್ಲಿ ಜೊತೆಯಾಗಿ ಇರಲು ಸುಮಾರು 8 ದಿನಗಳ ಹಿಂದಷ್ಟೇ ರಜೆಯನ್ನು ಪಡೆದುಕೊಂಡು ಊರಿಗೆ ಬಂದು ಬಿಡ್ತಾನೆ. ಶನಿವಾರ ಅಂದರೆ ಜನವರಿ 10, 2026ರಂದು ವೈಯಕ್ತಿಕ ಕೆಲಸಕ್ಕಾಗಿ ಬೈಕ್ನಲ್ಲಿ ವಾಡೆಘಾಟಕ್ಕೆ ತೆರಳುತ್ತಾ ಇರ್ತಾನೆ. ಆ ಒಂದು ವೇಳೆ ಪುರುಷ ಭಿಕ್ಷಾಕಾರಿ ಗೃಹದ ಬಳಿ ಐಷರ್ ಟೆಂಪೋ ಒಂದು ಭಾರೀ ವೇಗದಲ್ಲಿ ಬರ್ತಾ ಇರುತ್ತೆ. ಈತ ಬೈಕಿನಲ್ಲಿ ಕೂಡ ಹೋಗ್ತಾ ಇರ್ತಾನೆ. ಹೋಗ್ಬೇಕಾದಂಥ ಸಂದರ್ಭದಲ್ಲಿ ಅಚಾನಕವಾಗಿ ಆಕ್ಸಿಡೆಂಟ್ ಆಗಿಬಿಡುತ್ತೆ. ಅಪಘಾತದ ತೀವ್ರತೆಗೆ ಸ್ಥಳದಲ್ಲಿಯೇ ಸೈನಿಕ ಸಾವನ್ನಪ್ಪಿ ಬಿಡುತ್ತಾನೆ. ಈ ಸುದ್ದಿ ದಾರೆ ಗ್ರಾಮ ಅಷ್ಟೇ ಅಲ್ಲದೆ ದೇಶದಾದ್ಯಂತ ಸದ್ದು ಮಾಡೋದಕ್ಕೆ ಪ್ರಾರಂಭಿಸಿಬಿಡುತ್ತೆ. ಇಂತಹ ಪರಿಸ್ಥಿತಿ ಯಾವ ವ್ಯಕ್ತಿಗೂ ಕೂಡ ಬರೋದು ಬೇಡ ಅಂತ ಅನಿಸಿಬಿಡುತ್ತೆ. ಪರ್ಲಿ ಕಣಿವೆಯನ್ನು ಶೋಕ ಸಾಗರದಲ್ಲಿ ಮುಳುಗಿಸಿ ಬಿಡುತ್ತೆ. ಭಾನುವಾರ ಬೆಳಗ್ಗೆ ಜಾಧವ್ ಅವರ ಪಾರ್ಥಿವ ಶರೀರವನ್ನ ಗ್ರಾಮಕ್ಕೆ ತರಲಾಗುತ್ತೆ. ಅದೇ ಸಮಯದಲ್ಲಿ ಅವರ ಪತ್ನಿ ಹೆಣ್ಣು ಮಗುವೂ ಕೂಡ ಜನ್ಮವನ್ನು ನೀಡಿಬಿಡುತ್ತಾರೆ. ಒಬ್ಬ ಮಗ ಅಥವಾ ಗಂಡ ಮತ್ತು ಸೈನಿಕನನ್ನು ಕಳೆದುಕೊಂಡಿರ್ತಕ್ಕಂಥ ನೋವು ಒಂದೆಡೆ ಆದರೆ, ನವಜಾತ ಶಿಶುವಿನ ಆಗಮನದ ಸಣ್ಣ ಸಂತೋಷವೂ ಕೂಡ ಮತ್ತೊಂದೆಡೆ ಇರುತ್ತೆ. ಎಲ್ಲೆಡೆ ಭಾವುಕ ವಾತಾವರಣ ನಿರ್ಮಾಣವಾಗಿ ಬಿಡುತ್ತೆ. ಅಂತ್ಯಕ್ರಿಯೆಯ ವೇಳೆ ಕೆಲವೇ ಗಂಟೆಯಲ್ಲಿ ಜನಿಸಿರ್ತಕ್ಕಂತಹ ಮಗು ಮತ್ತು ಜಾಧವ್ ಅವರ ಪತ್ನಿಯನ್ನ ಅಂತಿಮ ದರ್ಶನಕ್ಕೆ ಕರೆತರಲಾಗುತ್ತೆ. ಆ ದೃಶ್ಯವನ್ನ ಕಂಡು ಸೇರಿರ್ತಕ್ಕಂಥ ಎಲ್ರಿಗೂ ಕೂಡ ಒಂದು ಕ್ಷಣ ಕಣ್ಣೀರು ಬಂದು ಬಿಡುತ್ತೆ. ಜಾಧವ್ ಅವರನ್ನು ಪೂರ್ಣ ಸರ್ಕಾರಿ ಗೌರವಗಳೊಂದಿಗೆ ಅಂತ್ಯ ಸಂಸ್ಕಾರ ಕೂಡ ಮಾಡಲಾಗುತ್ತೆ. ಆಡಳಿತಾಧಿಕಾರಿಗಳು, ಮಾಜಿ ಸೈನಿಕರು, ಗ್ರಾಮಸ್ಥರು ಹಾಗೂ ಕುಟುಂಬಗಳು ಭಾರೀ ಸಂಖ್ಯೆಯಲ್ಲಿ ಹಾಜರಾಗಿ ಬಿಟ್ಟಿರ್ತಾರೆ. ಈ ಒಂದು ನೋವಿನ ಘಟನೆಯ ವಿಡಿಯೋಗಳು ಸಾಮಾಜಿಕ ಜಾಲತಾಣದಲ್ಲಿ ಸಾಕಷ್ಟು ವೈರಲ್ ಕೂಡ ಆಗ್ತವೆ. ಅನೇಕರು ಆಳವಾದ ದುಃಖವನ್ನು ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ. ಸೊ ಈ ಕುರಿತಾಗಿ ಏನು ಹೇಳೋದು ಅಂತ ಕೂಡ ಗೊತ್ತಾಗ್ತಾ ಇಲ್ಲ. ಯಾಕೆಂತಂದರೆ ಇಂತಹ ಪರಿಸ್ಥಿತಿ ಯಾರಿಗೂ ಕೂಡ ಬೇಡ ಅಂತ ಅನಿಸ್ಬಿಡುತ್ತೆ. ತನ್ನ ಗಂಡನ ಅಂತಿಮ ದರ್ಶನಕ್ಕಾಗಿ ಸ್ಟ್ರೆಚರ್ನಲ್ಲಿ ಹೆಂಡತಿ ಬರಬೇಕಾಗುತ್ತೆ. ಅತ್ತ ಒಂದು ಮಗು ಕೂಡ ಇದೆ. ಸೊ ಮಗು ಹುಟ್ಟಿದೆ ಅಂತ ಖುಷಿ ಪಡಬೇಕಾ, ಗಂಡನ ಸಾವಾಗಿದೆ ಅಂತ ದುಃಖವನ್ನು ಪಡಬೇಕಾ, ಇನ್ಯಾರು ನನಗೆ ಗತಿ ಅನ್ನೋ ಒಂದು ಯೋಚನೆಯನ್ನು ಮಾಡಬೇಕಾ? ಇಂಥದ್ದೊಂದು ಪರಿಸ್ಥಿತಿ ಆ ಒಂದು ಅಮಾಯಕ ಹೆಣ್ಣು ಮಗಳಿಗೆ ಬಂದು ಬಿಟ್ಟಿದೆ. ಸ್ನೇಹಿತರೆ ನೋಡಿ, ಈ ನಾವು ವಾಹನಗಳನ್ನು ಓಡಿಸ್ತಾ ಇರಬೇಕಾದ್ರೆ ಅಥವಾ 2 ವೀಲರಲ್ಲಿ ಹೋಗಬೇಕಾಗ್ಲಿ ಅಥವಾ 4 ವೀಲರಲ್ಲಿ ಹೋಗಬೇಕಾಗ್ಲಿ ನಮ್ಮದೇ ಜಾಗೃತಿಗಾಗಿ ಹೆಲ್ಮೆಟ್ಗಳನ್ನು ಬಳಸ್ಕೊಳ್ಬೇಕಾಗುತ್ತೆ, ಸೀಟ್ ಬೆಲ್ಟ್ಗಳನ್ನು ಹಾಕ್ಕೊಳ್ಬೇಕಾಗುತ್ತೆ. ಬಹುಶಃ ಆ ಒಂದು ಸಂದರ್ಭಕ್ಕೆ ಈ ಸೈನಿಕ ಏನಾದರೂ ಹೆಲ್ಮೆಟ್ ಅನ್ನು ಧರಿಸ್ಕೊಂಡಿದ್ರೆ ಬಹುಶಃ ಉಳಿದುಕೊಂಡು ಬಿಡ್ತಿದ್ನೇನೋ ಗೊತ್ತಿಲ್ಲ. ಆದರೆ ಸಹಜವಾಗಿ ಏನಾಗ್ಬಿಡುತ್ತೆ ಅಂತಂದರೆ, ಹಳ್ಳಿ ಕಡೆ ವಾತಾವರಣಗಳಲ್ಲಿ ಇಲ್ಲೇನು ಪೊಲೀಸರು ಬರೋದಿಲ್ಲ ಅಥವಾ ನಮಗೇನು ಸಮಸ್ಯೆ ಆಗೋದಿಲ್ಲ ಅಂತ ನೆಗ್ಲೆಕ್ಟ್ ಮಾಡಿ ಬಿಡ್ತೀವಿ ಅಂತ ಅನಿಸ್ಬಿಡುತ್ತೆ. ಎಲ್ಲೋ ಒಂದು ಕಡೆ ಆ ಒಂದು ಮಿಸ್ಟೇಕ್ನಿಂದ ಇವತ್ತು ಆ ಸೈನಿಕ ಸಾವನ್ನಪ್ಪುವಂಥ ಪರಿಸ್ಥಿತಿ ಬಂತು ಅಂತ ಹೇಳಿದ್ರು ಕೂಡ ತಪ್ಪಾಗಲಿಕ್ಕಿಲ್ಲ. ಸೊ ನಾವು ಎಲ್ಲರೂ ಕೂಡ ಇಂತಹ ಒಂದು ಸಂದರ್ಭದಲ್ಲಿ ಅಥವಾ ಇಂಥ ಒಂದು ಸನ್ನಿವೇಶಗಳು ಅಥವಾ ಆಕ್ಸಿಡೆಂಟಲ್ಲಿ ಯಾರಾದರೂ ಸಾವನ್ನಪ್ಪಿದ್ದಾರೆ ಅಂದಾಗ ಈ ರೀತಿಯಾಗಿ ನಾವು ಪ್ರತಿ ವಿಡಿಯೋದಲ್ಲೂ ಕೂಡ ನಿಮಗೆ ಒಂದು ಜಾಗೃತಿಯನ್ನು ಕೂಡ
ಮೂಡಿಸ್ತಾ ಇರ್ತೀವಿ. ಒಂದು ಏನೇ ಇರಲಿ, ನೀವು ಎಲ್ಲೇ ಹೋಗ್ತಾ ಇರಲಿ, ಬೈಕ್ ಮೇಲೆ ಕೂತ್ಕೊಂಡ್ರಿ ಅಂತ ಅಂದ ತಕ್ಷಣ ಅಥವಾ ಬೈಕಲ್ಲಿ ನೀವು ಹೋಗ್ತಾ ಇದ್ದೀರಿ ಅಂದ ತಕ್ಷಣ ಯಾವುದೇ ಒಂದು ಹಳ್ಳಿಗೆ ಹೋಗಿ ಅಥವಾ ಯಾವುದೇ ರಶ್ ಇಲ್ಲದೆ ಇರಲಿ ಅಥವಾ ಏನೋ ಇರಲಿ, ಆ ಸಂದರ್ಭಕ್ಕೆ ಹೆಲ್ಮೆಟ್ಗಳನ್ನು ಧರಿಸ್ಕೊಳ್ಳಿ. ಯಾಕೆಂತಂದರೆ ನಿಮ್ಮನ್ನೇ ನಂಬಿರ್ತಕ್ಕಂಥ ಕುಟುಂಬ ಕೂಡ ಇರುತ್ತೆ. ನಿಮಗೋಸ್ಕರ ಅಲ್ಲದೇ ಇದ್ರೂ ಕೂಡ ನಿಮ್ಮ ಕುಟುಂಬಕ್ಕೋಸ್ಕರನಾದರೂ ಹೆಲ್ಮೆಟ್ಗಳನ್ನು ಧರಿಸ್ಕೊಳ್ಳಿ. ಒಂದು ಕಾರ್ ಚಾಲನೆ ಮಾಡಬೇಕಾದಂಥ ಸಂದರ್ಭದಲ್ಲಿ ಸೀಟ್ ಬೆಲ್ಟ್ಗಳನ್ನ ಹಾಕ್ಕೊಳ್ಳಿ. ಸೊ ಇದರಿಂದ ಸಾವು ನೋವುಗಳು ಆಗೋದಿಲ್ಲ ಅಂತ ನಾನು ಹೇಳೋದಿಲ್ಲ, ಬದಲಿಗೆ ಒಂದಿಷ್ಟು ತಪ್ಪಿಸುವಂಥ ಸಾಧ್ಯತೆ ಹೆಚ್ಚಾಗಿರುತ್ತೆ. ಸೊ ಎಲ್ಲೋ ಸಾವನ್ನಪ್ಪಬೇಕಾದಂತಹ ವ್ಯಕ್ತಿ ಒಂದು ಕ್ಷಣ ಗಾಯಗಳಾಗಿ ಬದುಕಿ ಉಳಿಯುವಂಥ ಸಂದರ್ಭಗಳು ಇರುತ್ತೆ. ನಿಮಗೋಸ್ಕರ ಅಲ್ಲದೇ ಇದ್ರೂ ಕೂಡ ನಿಮ್ಮ ಕುಟುಂಬಕ್ಕೋಸ್ಕರ ವಾಹನವನ್ನು ಚಾಲನೆ ಮಾಡಬೇಕಾದಂಥ ಸಂದರ್ಭದಲ್ಲಿ ನೀವು ದಯಮಾಡಿ ಸೇಫ್ಟಿಗಳನ್ನು ಧರಿಸ್ಕೊಳ್ಳಿ. ಇನ್ನು ಸಾವು ಅನ್ನೋದು ಹಾಗೆ ಸೈನಿಕರೇ ಆಗಿರಲಿ ಅಥವಾ ಡಾಕ್ಟರೇ ಆಗಲಿ, ಸಾಮಾನ್ಯ ವ್ಯಕ್ತಿನೇ ಆಗಿರಲಿ, ಯಾರೇ ಆಗಿರಲಿ, ಯಾರನ್ನು ಕೂಡ ನೋಡಿ ಬರೋದಿಲ್ಲ. ಯಾವ ಸಂದರ್ಭದಲ್ಲಿ ಸಾವು ಬರುತ್ತೆ ಅನ್ನೋದು ಕೂಡ ಗೊತ್ತಾಗೋದಕ್ಕೆ ಸಾಧ್ಯ ಇಲ್ಲ ಅಂತಹ ಒಂದು ಪರಿಸ್ಥಿತಿ ಇದೆ. ನಿಜಕ್ಕೂ ಈ ಒಂದು ಸೈನಿಕನ ಬದುಕು ಇದೆಯಲ್ಲ, ಸೊ ಒಂದು ಮೊದಲನೆಯ ಮಗುವಿನ ಆಗಮಕ್ಕಾಗಿ ಕಾಯ್ತಾ ಇದ್ದ. ಒಂದು ಕಡೆ ತುಂಬ ಖುಷಿ ಇತ್ತು. ಇನ್ನೇನು ಸೈನ್ಯದಿಂದ ಬಂದಿದ್ದಾನೆ, ಕೇವಲ ಒಂದು ಸ್ವಲ್ಪ ದಿನಗಳ ರಜೆ ಇರುತ್ತೆ. ರಜೆಗೆ ಬಂದಂಥ ಸಂದರ್ಭದಲ್ಲಿ ಎಲ್ಲ ಗಂಟೆಗಳ ಕಾಲನೂ ಹೆಂಡತಿಯ ಜೊತೆ ಇರೋದಕ್ಕೆ ಆಗೋದಿಲ್ಲ. ಹಾಗಾಗಿ ಏನಾಗ್ಬಿಡುತ್ತೆ, ಒಂದು ವೈಯಕ್ತಿಕ ಕೆಲಸದ ಮೇಲೆ ಬೇರೆ ಕಡೆ ಹೋಗಬೇಕಾದಂಥ ಸಂದರ್ಭದಲ್ಲಿ ಇಂತಹದ್ದೊಂದು ಘಟನೆ ಆಗಿಬಿಡುತ್ತೆ. ಸೊ ಇದನ್ನು ನೋಡಿದ್ರೆ ಇದ್ರ ಬಗ್ಗೆ ಏನು ಮಾತನಾಡಬೇಕು ಅಂತ ಕೂಡ ನನಗೂ ಗೊತ್ತಾಗ್ತಾ ಇಲ್ಲ. ಬೇರೆ ವಿಚಾರಗಳ ಬಗ್ಗೆ ಸಾಕಷ್ಟು ಮಾತನಾಡಿ ಬಿಡ್ತೀವಿ, ಆದರೆ ಇಂತಹ ಹೃದಯ ವಿದ್ರಾವಕ ಘಟನೆಗಳು ನಡೆದಂಥ ಸಂದರ್ಭದಲ್ಲಿ ಏನು ಮಾತನಾಡಬೇಕು ಅನ್ನೋದು ಕೂಡ ಗೊತ್ತಾಗೋದಿಲ್ಲ. ಆ ದೃಶ್ಯಗಳನ್ನು ನೋಡಿದ್ರೆ ಎಂಥವರಿಗೂ ಕೂಡ ಒಂದು ಕ್ಷಣ ಕಣ್ಣೀರು ಬಂದು ಬಿಡುತ್ತೆ. ನಿನ್ನೆಯಿಂದನೂ ಕೂಡ ಈ ಒಂದು ವಿಡಿಯೋಗಳನ್ನು ಗಮನಿಸ್ತಾ ಇದ್ದೀನಿ. ಏನಪ್ಪ ಈಗ ಆಗ್ಬಿಡ್ತಲ್ಲ ಅನ್ನೋ ಒಂದು ಬೇಜಾರು ಅಂಥದ್ದೆಲ್ಲವೂ ಕೂಡ ಇತ್ತು ನನಗೂ ಕೂಡ. ಸೊ ಆ ಒಂದು ವಿಷಯವನ್ನು ನಿಮ್ಮೊಟ್ಟಿಗೆ ಹಂಚ್ಕೊಳ್ಳೇಬೇಕಾಗಿತ್ತು. ಆ ಕಾರಣದಿಂದಾಗಿ ಹಂಚ್ಕೊಂಡು ಬಿಟ್ಟಿದ್ದೆ. ಇನ್ನು ಆ ಒಂದು ಹೆಣ್ಣು ಮಗುವಿನ ಜೀವನದ ಬಗ್ಗೆ ಯೋಚನೆ ಮಾಡೋದಾದರೆ ಸಾಕಷ್ಟು ಕಷ್ಟಗಳಿದ್ದಾವೆ. ಏನು ಮಾಡಬೇಕು, ಜಗತ್ತನ್ನು ಹೇಗೆ ಫೇಸ್ ಮಾಡಬೇಕು ಅಂತ ಗೊತ್ತಿಲ್ಲ. ಹೆಣ್ಣು ಮಗು ಕೂಡ ಜನನವಾಗಿ ಬಿಟ್ಟಿದೆ. ಸೊ ಈ ಕಡೆ ತನ್ನ ಮಗುವಿನ ಬಗ್ಗೆ ಯೋಚನೆ ಮಾಡಬೇಕಾ ಅಥವಾ ಗಂಡ ನನ್ನ ಜೊತೆಗಿಲ್ಲ ಅನ್ನೋ ಒಂದು ಚಿಂತೆಯಲ್ಲಿ ಆ ಹೆಣ್ಣು ಮಗಳು ಇರಬೇಕಾ, ಯಾವುದು ಕೂಡ ಗೊತ್ತಾಗ್ತಾ ಇಲ್ಲ. ಈತ ಗಂಡನನ್ನು ಕಳೆದುಕೊಂಡಿರ್ತಕ್ಕಂತಹ ನೋವು ಕೂಡ ಒಂದು ಕಡೆ, ಆದರೆ ಮಗುವನ್ನು ಹೇಗೆ ಜೋಪಾನ ಮಾಡಲಿ, ಹೇಗೆ ಅದನ್ನು ಕಾಪಾಡಿಕೊಳ್ಳಿ, ಅಥವಾ ಅದರ ಭವಿಷ್ಯ ಏನು, ಮುಂದೆ ಅದು ಹೇಗಿರೋದಕ್ಕೆ ಸಾಧ್ಯ ಅನ್ನೋ ಒಂದಿಷ್ಟು ನೋವುಗಳು ಅಂಥದ್ದೆಲ್ಲವೂ ಕೂಡ ಇರುತ್ತೆ. ಸೊ ಸಹಜವಾಗಿ ಒಂದು ವೃತ್ತಿಯಲ್ಲಿರಬೇಕಾದಂಥ ಸೈನಿಕ ಸಾವನ್ನಪ್ಪಿದ ಬಳಿಕ ಒಂದು ಯಾವುದೋ ಒಂದು ಅನುಕಂಪದ ಆಧಾರದ ಮೇಲೆ ಕೆಲಸವನ್ನು ಕೊಡಬಹುದು ಸರ್ಕಾರ ಹೊರತು, ಸೊ ಇವರ ನೋವುಗಳನ್ನು ಇನ್ನೇನೋ ವೈಯಕ್ತಿಕ ಸಂಕಟಗಳನ್ನು ಯಾವುದೇ ಕಾರಣಕ್ಕೂ ಯಾರು ಕೂಡ ತೆಗೆದುಕೊಳ್ಳೋದಕ್ಕೆ ಆಗೋದಿಲ್ಲ. ಇನ್ನು ನಾವುಗಳೆಲ್ಲರೂ ಕೂಡ ಇಂತಹ ಒಂದು ನೋವು ಅವರಿಗೆ ಆಗಬಾರ್ದಿತ್ತು ಅಂತ ಒಂದು ಕ್ಷಣ ಕಂಬನಿ ಮಿಡಿಬಹುದು ಅಷ್ಟೇ. ಆದರೆ ಎಲ್ಲವೂ ಕೂಡ ದಿನಗಳು ಕಳೀತಾ ಇದ್ದಾಗೆ ನಾವುಗಳೆಲ್ಲರೂ ಕೂಡ ಮರೆತು ಹೋಗ್ಬಿಡ್ತೀವಿ, ಎಲ್ಲವೂ ಕೂಡ ಹಾಗೆ ಬಿಡುತ್ತೆ. ಆದರೆ ಗಂಡನನ್ನು ಕಳೆದುಕೊಂಡಿರ್ತಕ್ಕಂಥ ನೋವಿದೆಯಲ್ಲ, ಆ ಹೆಣ್ಣು ಮಗುವಿನಿಂದ ಯಾರೂ ಕೂಡ ತೆಗೆದುಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ಸೊ ಇಂತಹದ್ದೊಂದು ಪರಿಸ್ಥಿತಿ ಎದುರಾಗಿಬಿಟ್ಟಿದೆ. ದಯಮಾಡಿ ನಾನು ಆರಂಭದಲ್ಲೂ ಕೂಡ ಹೇಳಿದೆ, ಈಗಲೂ ಕೂಡ ಹೇಳ್ತಾ ಇದ್ದೀನಿ, ನೀವು ಸೇಫ್ಟಿಯಾಗಿ ಹೇಗೆಲ್ಲ ಹೋಗೋದಕ್ಕೆ ಸಾಧ್ಯನೋ ಹಾಗೆ ಹೋಗಬೇಡಿ. ಯಾವುದೋ ಒಂದು ಕ್ಷಣನ ನೆಗ್ಲೆಕ್ಟ್ ಮಾಡೋದಕ್ಕೆ ಹೋಗಬೇಡಿ ಅಂತ ನಾನು ರಿಕ್ವೆಸ್ಟ್ ಕೂಡ ಮಾಡ್ಕೊಳ್ತಾ ಇದ್ದೀನಿ. ಇಂತಹದ್ದೊಂದು ಮನಕಲುಕುವಂಥ ಘಟನೆ ನಮ್ಮ ದೇಶದಲ್ಲಿ ನಡೆದು ಬಿಟ್ಟಿದೆ. ಸೊ ಈ ಘಟನೆ ಕುರಿತಾಗಿ ನಿಮ್ಮ ಅನಿಸಿಕೆ ಏನು ಎಂಬುದನ್ನು ಕಾಮೆಂಟ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿ. ಆದಷ್ಟು ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ, ಅವರಿಗೂ ಕೂಡ ಮಾಹಿತಿ ಗೊತ್ತಾಗಲಿ. ಸೊ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳದೆ ವಿಡಿಯೋ ನೋಡಿದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಿಕೊಳ್ಳಿ. ಮತ್ತು ಮುಂದಿನ ವಿಡಿಯೋದಲ್ಲಿ ಸಿಗೋಣ. ನಮಸ್ಕಾರ.